ಜೀವನವನ್ನು ನಡೆಸ್ತಾ ಇದ್ದಾರೆ. ಇದರ ಅಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಹಾಗೆಯೇ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 19 ಅಂದರೆ ಶುಕ್ರವಾರ, ಇದೇ ಶುಕ್ರವಾರ ಈ ಅಂಗಾಂಗ ದಿನಾಚರಣೆಯ ಅಂಗವಾಗಿ ಸ್ವಾಮೀಜಿಯವರು ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಸ್ಪತ್ರೆಯಿಂದ ಬೆಳ್ಳೂರು ಕ್ರಾಸಿಂದ ಮತ್ತೆ ವಾಪಸ್ಸು 5 ಕಿಲೋಮೀಟರ್ ನಡಿಗೆ ಅಂದರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿಯವರು ಇರ್ತಾರೆ. ಪೂಜ್ಯ ನಮ್ಮ ಆದಿಚುಂಚನಗಿರಿ ಎಲ್ಲ ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಿರ್ತಾರೆ. ಹಾಗೆಯೇ DG IG 30 ವರ್ಷ ನಾನು MLA ಕೆಲಸ ಮಾಡಿದ್ದೀನಿ 6 ಬಾರಿ. ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್. ಈಗ ಸರ್ಕಾರದ ಅಧಿಕಾರಿಗಳು, ಸರ್ಕಾರ ಅಂದ್ರೇನು, ಪೊಲೀಸ್ ಇಲಾಖೆ ಸರ್ಕಾರದ ವ್ಯಾಪ್ತಿನೇ ಬರುತ್ತಲ್ಲ ಸರ್, ಅವ್ರ ವ್ಯಾಪ್ತಿನಲ್ಲೇ. ಅದರಿಂದ ಸರ್ಕಾರದ ವೈಫಲ್ಯ. ನಾನು ಹೇಳೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಗೃಹ ಸಚಿವರಿಗೂ ಮನವಿ ಮಾಡ್ತೀನಿ. ಗೃಹ ಸಚಿವರು ಬೇಕಾದ್ರೆ ನಾವು ಹೇಳೋದೆಲ್ಲ ತಪ್ಪು ಅನ್ನೋದೇನಾದ್ರು ಅವ್ರಿಗೆ ಕಂಡ್ರೆ ಅವರೇ ಬಂದು ಒಂದು ಟೀಮ್ ಕಳಿಸ್ಲಿ, ಅವ್ರು ಬಂದು ನೋಡಲಿ ಸರ್. ಆ ಕಡೆ ಒಂದು 4 ಲೈನ್ ಇದೆ, ಈ ಕಡೆ 2 ಲೈನು, ಆ ಕಡೆ 2 ಲೈನ್ ಇದೆ. ಈ ಕಡೆ ಒಳಸಭೆಯಿಂದ ಆಸ್ತಿಗೆ ಬರೋವಂಥ 2 ಲೈನ್ನಲ್ಲಿ ಗಣಪತಿ ಮೆರವಣಿಗೆ ಬರ್ತಾಯಿತ್ತು ಎಡಭಾಗದಲ್ಲಿ. ಈ ಕಡೆ ಬಲಭಾಗದಲ್ಲಿ ಒಂದು ಇದನ್ನು ಬಿಟ್ಟಿದ್ರು. ಬಿಡುವಾಗ ಒಂದು 500 ಅಡಿ ಮುಂಚೆ, ಇವತ್ತು ನಾನು ಸ್ಪಾಟಲ್ಲಿ ಇದಾಕಿ ನೋಡ್ಕೊಂಬಂದು ನಾನೆಲ್ಲ ಮೊನ್ನೆ ಹೇಳಿದ್ದೆ ಈ ಅಧಿಕಾರಿಗಳಿಗೆ, ದೇವೇಗೌಡರು ಹೇಳಿದರು, ನಾನು ಹೇಳಿದ್ದೆ. ಪಾಪ ನೆನ್ನೆಯಿಂದಲೇ ಅವ್ರು ಶುರು ಮಾಡಿದರು ರೋಡ್ ಹಬ್ಬಾಗಿ. ಇದನ್ನು ಒಂದು ಆ ಕಡೆ ಒಂದು 500 ಮೀಟ್ರು ಕಾಣುತ್ತೆ. 500 ಮೀಟ್ರ್ ಹಿಂದೆ ಈ ಜಿಗ್ಜಾಗ್ ಇದಾಗ್ತಾರಲ್ಲ ಸರ್, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ ಅವ್ನು ಬಂದು ಅದು ಕೊಡಿಯೋನು. ಅಲ್ಲಿ 2 ಜನ ಪೊಲೀಸ್, ಆ ಕಡೆ ಈ ಕಡೆ 2 ಜನ ಪೊಲೀಸ್ ಹಾಕ್ಬಿಟ್ಟು ಅದು ನೋಡ್ಕೊಂಡು ಒಂದು ಬಾವುಟ ಇಟ್ಕೊಂಡು, ಅಥವಾ ಮೆರವಣಿಗೆ ಹೋಗೋರಿಗಾರು ಟ್ರಾಫಿಕ್ ಬಂದ್ ಮಾಡ್ಬೋದಾಯ್ತಲ್ಲ ಸರ್. ಮಾಡಿದ್ರಿ 10 ಜೀವ ಉಳಿಯೋದ? ಬ್ಯಾರಿಕೇಡ್ ಹಾಕಿದರೆ ಬೇಕಾದ್ರೆ ನೋಡಲಿ, ಅವ್ರು ಬಂದು ನೋಡಿ. ನಾನು ಹೇಳೋದು